is Bangalore Headlines, your source for the latest news and alerts from across the city. ನಮಸ್ಕಾರ. ಇವತ್ತು ಏನಪ್ಪ ವಿಷಯ ಅಂದರೆ ಅಪ್ಪು ಸರ್ದು ಬರ್ಡೇ ಇವತ್ತು ತುಂಬ ಖುಷಿ ಆಗೈತೆ. ಹಬ್ಬದ ದಿವಸ ನಾವು ಯಾವ ಥರ ಅಂದರೆ ಇದು ಮಾಡ್ತೀವಿ ಆ ಥರ ನಮಗೆ ಇವತ್ತು ತುಂಬ ಖುಷಿ ಆಗೈತೆ. ಸೊ ಅದಕ್ಕೋಸ್ಕರ ಏನು ಹೇಳಬೇಕು ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಇಲ್ಲಿ ಈ ಜಾಗದಲ್ಲಿ ಬರಬೇಕಂದ್ರೆ ಕೆಲಸ ಮಾಡಬೇಕಂದ್ರೆ ತುಂಬ ಪುಣ್ಯ ಮಾಡಬೇಕಿತ್ತು. ನಮ್ಮ ಟೀಮು, ನಮ್ಮ ವಜ್ರಗಿರಿ ಅಣ್ಣ ಅವರು ಏನು ತುಂಬ ಪುಣ್ಯ ಮಾಡಿದ್ದೀವಿ. ಇಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕೈತೆ ನಮಗೆ. ಸೊ ಅದಕ್ಕೋಸ್ಕರ ಇಷ್ಟೇ ಹೇಳ್ಬೇಕಂತ ಇಷ್ಟಪಡ್ತೀನಿ. ತುಂಬ ಮಾಡಿದ್ದೀವಿ ಸರ್. ಹೇಳ್ಬೇಕಂತ ಏನಿಲ್ಲ. ಅದು ಇವತ್ತು ಬೆಳಗ್ಗಿಂದ ಅದೇ ಕ್ಲೌಡ್ ಜಾಸ್ತಿ ಇದ್ದರೆ ಕಲಿಸೋದು, ಅವ್ರಿಗೆ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಅದೇ ವಾಲಂಟಿಯರ್ ಆ ಥರ ಕೆಲಸ ಮಾಡಿ ಎಲ್ಲರಿಗೂ ಸ್ವಲ್ಪ ಇದು ಮಾಡಿದ್ದೀವಿ ಸರ್. ಸರ್ ನಮ್ಮ ಟೀಮಲ್ಲಿ ಮಿನಿಮಮ್ ಒಂದು 25 ಜನ ಇದ್ದೀವಿ ಸರ್. 25 ಜನ ಇದ್ದೀವಿ ಸರ್. ನಾನು ಬೆಳಗ್ಗೆಯಿಂದ ಎಲ್ಲದು ಕ್ರೌಡ್ ಆಗಿತ್ತು, ಅದೆಲ್ಲ ಮುಂದೆ ಜನರಿಗೆ ಕಳಿಸಿ ಕ್ರೌಡ್ ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಂಡ್ವಿ. ಆ್ಯಕ್ಚುಲಿ ಪ್ರತಿ ವರ್ಷವೂ ಬರ್ತೀವಿ ನಾವು. ಏನೋ ಒಂದು ಖುಷಿ ಇದರಲ್ಲಿ ನಮಗೆ. ಅಪ್ಪು ಸರ್ ಅಂದರೆ ಅವ್ರು ಯಾವಾಗಿಂದ ಆ ಥರ ಆಗಿದ್ದಾರೋ ಅವಾಗಿಂದ ನಾವು ರೆಗ್ಯುಲರ್ ಬರ್ತೀವಿ ಸರ್. ನೋಡಿದ್ದೀವಿ ಸರ್. ಸರ್ ಅವ್ರದ್ದೆಲ್ಲ ಸಿನಿಮಾನೂ ಇಷ್ಟ ಸರ್. ಸಾಂಗ್ ನಂಗೆ ಬರಲ್ಲ. ಅಭಿಮಾನಿಗಳೇ ನಮ್ಮ ಮನೆ ದೇವರು. ಪರವಶನಾದೆನು ಅರಿಯುವ ಮುನ್ನವೇ ಪರಿಚಯ. ಲೈಕ್ ನಂಗೆ ಅದೆಲ್ಲ ಒಂದು ಲೈನ್ ಮಾತ್ರ ತುಂಬ ಇಷ್ಟ. ಅಂದರೆ ಏನೇ ಅಂದರೂ ನನಗಿಂತ ಚೂಟಿ ನೀನು, ಆ ಲೈನ್ ಮಾತ್ರ ತುಂಬ ಇಷ್ಟ ನಂಗೆ ಆ ಸಾಂಗಲ್ಲಿ. ಓಕೆ. ಲೈಕ್ ಕ್ರೌಡ್ಸ್ ತುಂಬ ಇತ್ತು, ಅದನ್ನ ಕಂಟ್ರೋಲ್ ಮಾಡ್ತಿದ್ವಿ. ಯಾಕಂದರೆ ಎಲ್ಲರೂ ನಾವು ಕಂಟ್ರೋಲ್ ಮಾಡದೇ ಇದ್ದಿದ್ರೆ ತುಂಬ ಜನ ಸೇರ್ಕೊಂಡ್ಬಿಡ್ತಿದ್ರು. ಆಗ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಯಿತು. ಸೊ ಇಲ್ಲಿಗೆ ಅಂದರೆ ಅಲ್ಲಿಂದನೇ ಫುಲ್ ಕ್ರೌಡ್ನ ಕಂಟ್ರೋಲ್ ಮಾಡಿಕೊಂಡು ಅವ್ರ ಫೋಟೋಸ್ ಜಾಸ್ತಿ ತುಂಬ ಟೈಮ್ ವೇಸ್ಟ್ ಮಾಡ್ದಂಗೆ ಫೋಟೋಸ್ ಬೇಗ ಒಂದು 2-3 ಸೆಕೆಂಡ್ಸಲ್ಲಿ ಫೋಟೋಸ್ ಇಟ್ಕೊಂಡು ಮುಂದೆ ಹೋಗೋ ಥರ ನಾವು ಅವ್ರಿಗೆ ಪುಷ್ ಮಾಡಿ ಹೋಗಿ ಸರ್ ಹೋಗಿ ಮ್ಯಾಮ್ ಅಂತ ಹೇಳಿ ಪುಷ್ ಮಾಡಿ ಮುಂದೆ ಕಳಿಸಿದ್ವಿ. ಸೊ ಕ್ರೌಡ್ ಮೇಂಟೈನ್ ಮಾಡೋದು ತುಂಬ ಈಸಿ ಆಯಿತು. ಅದ್ರ ಜೊತೆಗೆ ಅವರು ತುಂಬ ದೂರದಿಂದ ಬಂದಿರ್ತಾರೆ, ಅದು ನಮ್ಗೆ ಅರ್ಥ ಆಗುತ್ತೆ. ಬಟ್ ಅಷ್ಟು ಕ್ರೌಡ್ನ ಮೇಂಟೈನ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಅವಾಗಲೇ ಒಂದು ಇವೆಂಟ್, ಅದು ಯಾವುದೇ ಒಂದು ಫಂಕ್ಷನ್ ಪ್ರೋಗ್ರಾಮ್ ಆಗಿರಲಿ, ಇದೊಂಥರ ಫಂಕ್ಷನ್ ಥರನೇ ಸಕ್ಸಸ್ಫುಲಿ ಎಂಡ್ ಆಗೋದು ಆವಾಗಲೇ. ಸೊ ಇವಾಗ ಫುಲ್ ಸಕ್ಸಸ್ಫುಲಿ ಏನೋ ಜಗಳ ಇಲ್ದಂಗೆ, ಇವಾಗ ಬಂದಿರೋ ಕ್ರೌಡ್ಸ್ಗೆ ಅಥವಾ ಫ್ಯಾನ್ಸ್ಗೆ ಏನೋ ಅಷ್ಟು ಪ್ರಾಬ್ಲಮ್ ಇಲ್ದಂಗೆ ಎಲ್ಲರೂ ಸ್ಯಾಟಿಸ್ಫೈಡಾಗಿ ಹೋದ್ರು. ನಾವು ಇಲ್ಲಿ ಸ್ಯಾಟಿಸ್ಫೈಡ್ ಆಗಿ ಪ್ರೋಗ್ರಾಮ್ ಮುಗೀತು ಅಂತ ಹ್ಯಾಪಿಯಾಗಿ ಇಲ್ಲಿ ನೋಡಿಕೊಂಡು ಹ್ಯಾಪಿ ಫೀಲಿಂಗಲ್ಲಿ ಮನೆಗೆ ಹೊರಡ್ತೀವಿ. ನಮಸ್ತೆ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಅವರು ಚಿರಶಾಂತಿಯಾಗಿ ಮಲಗಿದ್ದಾರೆ ಇಲ್ಲಿ. ಇನ್ನೊಂದು ಪುನೀತ್ ರಾಜ್ಕುಮಾರ್ ಥರ ಎಲ್ಲ ಫಿಲಮ್ ಆಕ್ಟ್ರುಗಳು, ಎಲ್ಲ ಜನಗಳು ಅದೇ ಥರ ಜನಗಳಿಗೆ ಸಹಾಯ ಮಾಡಬೇಕು ಮತ್ತು ಅವ್ರ ಥರ ಮಾದರಿ ಆಗಬೇಕು ಜನಗಳು ಅಂತ ತಮ್ಮಲ್ಲಿ ಕೇಳ್ತೀರಿ. ಮತ್ತು ಇನ್ನೊಂದೇನೆಂದರೆ ಇವತ್ತು ಒಂದು ಜಾತ್ರೆ ಇದ್ದಂಗಿದೆ. ಪುನೀತ್ ರಾಜ್ಕುಮಾರ್ ಸಮಾಧಿ ಹತ್ರ ಒಂದು ಜಾತ್ರೆ ಇದ್ದಂಗಿದೆ. ಈ ಜಾಗದಲ್ಲಿ ಇವತ್ತು ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ. ದೂರ ಊರಿಂದ ಬಂದಿದ್ದಾರೆ. ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಅದರಿಂದ ತುಂಬ ಸಂತೋಷ ಆಗುತ್ತೆ. ವರ್ಷ ಅವ್ರದ್ದು ಜನ್ಮದಿನಕ್ಕೆ ಇಲ್ಲಿ ಜಾತ್ರೆ ಮಾಡ್ದಂಗೆ ಮಾಡ್ತಿದ್ದಾರೆ. ಇನ್ನೊಂದು ಎಲ್ಲ ಫಿಲಮ್ ಆಕ್ಟ್ರು ಬಂದಿದ್ದಾರೆ, ಎಲ್ಲ ರಾಜಕಾರಣಿಗಳು ಬಂದಿದ್ದಾರೆ. ಎಲ್ಲರೂ ಒಳ್ಳೆಯ ತಂದಲ್ಲಿ ಬಂದು ಎಲ್ಲರೂ ಇಲ್ಲಿ ಅನ್ನ ಸಂತರ್ಪಣೆ ಏರ್ಪಾಡು ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಜನಗಳು ನೋಡಿದ್ರೆ ಬೇಜಾನು ಜನ ಸಾಗರದಲ್ಲಿ ಬಂದಿದ್ದಾರೆ. ನಮಗಂತೂ ತುಂಬ ಖುಷಿ ಆಗ್ತಾಯಿದೆ. ನಾವು ಅವಾಗವಾಗ ಇಲ್ಲಿ ಬರ್ತಾ ಇರ್ತೀವಿ. ಬೇಜಾರಾದಾಗ ಒಂದು ಸಲ ಸಮಾಧಾನ ಕೂತ್ಕೊಂಡು ಇಲ್ಲಿ ಹೋಗ್ತಾ ಇರ್ತೀವಿ. ಅವ್ರ ಆಕಾಶ್ ಮೂವಿ ಅಂತೂ ನೋಡೋಕೆ ಮೊದಲಿಗಿಂತ ಇವಾಗಲೇ ಚೆನ್ನಾಗಿ ಇದಾಗ್ತೈತೆ. ಅಭಿಮಾನಿಗಳು ಇವಾಗ ಮತ್ತೆ ಜಾಸ್ತಿ, ಮೊದಲಿಗಿಂತ ಇವಾಗಲೇ ಜಾಸ್ತಿ ಕ್ರೇಜು ಇದೆ ಅಷ್ಟೇ. ಯಾವ ಸಿನಿಮಾ ಇಷ್ಟ ಬ್ರೋ ನಿಮಗೆಲ್ಲ? ಅಪ್ಪು ಡೈಲಾಗು ಅದು ಬಾಸು ಬಾಯಲ್ಲಿ ಕೇಳಿದ್ರೆ ಚಂದ ಅದು. ಯಾಕಂದ್ರೆ ಬಾಸು ಇರೋ ಆ ಡೈಲಾಗ್ ಇರೋ ನಮಗೆ ಸೂಟ್ ಹಾಕಲ್ಲ. ನಾನು ಅಪ್ಪು ಬಾಸ್ ಫಿಲಮ್ದು ಬೆಂಗಳೂರಿಗೆ ಎಷ್ಟು ಜನ ಸಾವಿರ ಕಮಿಷನರ್ ಬರ್ತಾರೆ ಹೋಗ್ತಾರೆ, ಇಲ್ಲಿರೋದು ನಾನು ಒಬ್ಬನೇ ಅಪ್ಪು ಲೋಕಲ್. ಮತ್ತೆ ಹಾಡು ಹೇಳಕ್ಕೆ ಇಷ್ಟಪಡ್ತೀನಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನೀನಾಡೋ ಮಾತೆಲ್ಲ ಜೇನಿನಂತೆ,
ನಗುವಾಗ ಮೊಗವೊಂದು ಹೂವಿನಂತೆ, ನೀನೊಂದು ಅಕ್ಕರೆಯ ಬೊಂಬೆಯಂತೆ. ಮಗುವೇ ನೀ ನನ್ನ ಪ್ರಾಣದಂತೆ, ಚಿನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ. ಮಿನಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಇಷ್ಟ ಬಯಸ್ತೀಯಣ್ಣ. Subscribe channel for latest update.